ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. KSOU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಡೆಯಿಂದ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಈ ವಿಡಿಯೋದಲ್ಲಿ ಯಾವ ಕೋರ್ಸ್ಗಳಿಗೆ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಫಸ್ಟ್ನೇದಾಗಿ ನಿಮಗೆ ಸೆಕೆಂಡ್ ಸೆಮಿಸ್ಟರ್ BBA ಮತ್ತು BCA ವಿದ್ಯಾರ್ಥಿಗಳಿಗೆ, ಅದು 2022-23ನೇ ಸಾಲಿನ ಜಾನ್ ಸೈಕಲ್ ಸ್ಟೂಡೆಂಟ್ಸ್ಗೆ ನಿಮಗೆ ಇಲ್ಲಿ ನೋಡಿ, ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇ 17ರಿಂದ ಸ್ಟಾರ್ಟ್ ಆಗುತ್ತೆ. 18 ಇದೆ, 19, 20, 21, 22, 23, 24 ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರುತ್ತೆ. ನಿಮಗೆ ಯಾವುದೇ ಲೀವ್ ಇರೋದಿಲ್ಲ, ಗ್ಯಾಪ್ ಇರೋದಿಲ್ಲ. ಕೆಲವು ಕೋರ್ಸ್ಗೆ ಒಂದಿನ ಆದಮೇಲೆ ಒಂದಿನ ಗ್ಯಾಪ್ ಇದೆ. BBA ಮತ್ತು BCA ವಿದ್ಯಾರ್ಥಿಗಳಿಗೆ ಗ್ಯಾಪ್ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ನಿಮಗೆ ಎಕ್ಸಾಮ್ ಇರುತ್ತೆ. ಮತ್ತು ಟೈಮಿಂಗ್ಸ್ ನೋಡಿ, ನಿಮಗೆ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಜೊತೆಗೆ ನೀವು ನಿಮ್ಮ ಸಬ್ಜೆಕ್ಟ್ ನೋಡ್ಕೊಳ್ಳಿ, ಸಬ್ಜೆಕ್ಟ್ ಕೋಡ್ಗಳನ್ನ ನೋಡ್ಕೊಳ್ಳಿ. ಇದು BBA ಮತ್ತು BCA ವಿದ್ಯಾರ್ಥಿಗಳಿಗೆ. ಇನ್ನು ಜನರಲ್ ಎಲೆಕ್ಟಿವ್ ಸಬ್ಜೆಕ್ಟ್ ಇರೋದು ಬಂದು 16/5 ಗುರುವಾರ ಇರುತ್ತೆ. 2 ಗಂಟೆಯಿಂದ 3:30ವರೆಗೂ ಎಕ್ಸಾಮ್ ಇರುತ್ತೆ. ಇದು ಎಲೆಕ್ಟಿವ್ ಸಬ್ಜೆಕ್ಟ್ ಇರೋದ್ರಿಂದ 50 ಮಾರ್ಕ್ಸ್ಗಿನೋ ಎಕ್ಸಾಮ್ಸ್ ಇರುತ್ತೆ. ಸಬ್ಜೆಕ್ಟ್ಗಳು ಇಷ್ಟು ಲಿಸ್ಟ್ ಇದೆ. ಜೊತೆಗೆ ನೆಕ್ಸ್ಟ್ ಪ್ರತಿಯೊಂದು ಎಕ್ಸಾಮ್ ಸಬ್ಜೆಕ್ಟ್ ಕೆಳಗಡೆ ಒಂದು ನೋಟ್ ಅಂತ ಇರುತ್ತೆ ನೋಡಿ, ಅದು ಓದ್ಕೊಳ್ಳಿ ಒಂದ್ಸಲ. ನೀವು ಎಕ್ಸಾಮಲ್ಲಿ ಏನಿರುತ್ತೆ ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು, ಎಕ್ಸಾಮಲ್ಲಿ ಆನ್ಸರ್ ಬುಕ್ ಕೊಡ್ತಾರಲ್ಲ, ಅದನ್ನ ಇನ್ಸ್ಟ್ರಕ್ಷನ್ಸ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ಅಂತ ಇದೆ. ಮತ್ತು ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಯಾವ ಡೇಟ್ ಅನೌನ್ಸ್ ಆಗಿರುತ್ತೆ ಆ ಡೇಟಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಹಾಲಿಡೇ ಅನೌನ್ಸ್ ಆದರೆ ಆ ಎಕ್ಸಾಮ್ಸ್ನ ಮತ್ತೊಂದು ದಿನ ನಡೆಸ್ತಾರೆ, ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ನಂಬರ್ ಆಫ್ ಕೋಡ್ ಇರುತ್ತಲ್ಲ, ಅದು ಸಬ್ಜೆಕ್ಟ್ಗೋಸ್ಕರ ಮೆನ್ಷನ್ ಮಾಡಿರೋದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ನಿಮಗೆ ಯಾವುದಿದೆ, BSc ಇರುತ್ತಲ್ಲ, BSc ಹಾನರ್ IT ಆನರ್ಸ್ ಅಂತ ಇದೆ, BSc ಹೋಮ್ ಸೈನ್ಸ್ ಅಂತ ಇದೆ. ಈ ಕೋರ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಮಿಸ್ಟರು ಸೇಮ್ 2022-23 ಜಾನ್ ಸೈಕಲ್ ಸೆಕೆಂಡ್ ಸೆಮಿಸ್ಟರ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ. ಇವ್ರಿಗೂ ಅಷ್ಟೇ ಒಂದಿನ ಕೂಡ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ಗಳಿದ್ದಾವೆ. ನಿಮ್ಮ ಎಕ್ಸಾಮ್ ಟೈಮಿಂಗ್ಸ್ ಬಂದು ಕೆಲವು ಕೋರ್ಸ್ಗಳಿಗೆ ಮಾರ್ನಿಂಗ್ ಎಕ್ಸಾಮ್ ಇರುತ್ತೆ, ಕೆಲವರಿಗೆ ಈವ್ನಿಂಗ್ ಎಕ್ಸಾಮ್ಸ್ ಇರುತ್ತೆ. ಸೊ ನಿಮ್ಮದು ಟೈಮಿಂಗ್ಸ್ ನೋಡ್ಕೊಳ್ಳಿ. ಹಾಲ್ ಟಿಕೆಟಲ್ಲಿ ಕೂಡ ಅದು ಮೆನ್ಷನ್ ಮಾಡಿರ್ತಾರೆ. ಜೊತೆಗೆ ನೀವು ಎಕ್ಸಾಮ್ದು ಕೋಡ್ಗಳು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಬಂದು ಇವ್ರಿಗೆ ಎಲೆಕ್ಟಿವ್ ಸಬ್ಜೆಕ್ಟ್ ಇರೋವಂಥವ್ರಿಗೆ 16/5 ಸೇಮ್ ಮೇಲ್ಗಡೆ BBA BCA ಅವ್ರಿಗಿತ್ತಲ್ಲ ಅದೇ ಟೈಮಿಂಗ್ಸು. ಸಬ್ಜೆಕ್ಟ್ಗಳು ನೋಡಿಕೊಂಡು ಅವತ್ತು ಅಟೆಂಡ್ ಮಾಡಿ. ನೆಕ್ಸ್ಟ್ ಬಂದು BSc ಸಾಮಾನ್ಯ, BSc ಜನರಲ್ ಇರೋವಂಥವರಿಗೆ ಸೇಮ್ 2022-23 ಇದು ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿರೋದು ಎಲ್ಲ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ಅದು BBA BCA BSc MA MCom MSc ಯಾರಿರ್ಬೋದು, ಸೆಕೆಂಡ್ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಇವ್ರಿಗೂ ಸೇಮ್ ಎಕ್ಸಾಮ್ಸ್ ಟೈಮ್ ಟೇಬಲಲ್ಲಿ ಡೇಟು ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರುತ್ತೆ. ಮತ್ತು ನಿಮಗೆ ಸಬ್ಜೆಕ್ಟ್ಗಳಿರುತ್ತೆ, ಸಬ್ಜೆಕ್ಟ್ದು ಕೋಡ್ಗಳಿರುತ್ತೆ. ಒಂದ್ಸಲ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆಲ್ಮೋಸ್ಟ್ ಎಲ್ಲ ಗ್ರೂಪಲ್ಲಿ ಈಗಾಗಲೇ ತಲುಪಿರಬೇಕು. ಇನ್ನು ನೆಕ್ಸ್ಟ್ ಬಂದು ಸೆಕೆಂಡ್ ಸೆಮಿಸ್ಟರ್ ಇರೋ MA MCom ಸ್ಟೂಡೆಂಟ್ಸ್ಗಳಿಗೆ. ಇಲ್ಲಿ ನೋಡಿ, ನಿಮಗೆ ಇದು ತುಂಬ ಇಂಪಾರ್ಟೆಂಟ್. MA MCom ಅವ್ರಿಗೆ ಕೆಲವರಿಗೆ ಟೈಮಿಂಗ್ಸ್ ಬಂದು 9ರಿಂದ 12 ಇರುತ್ತೆ, ಕೆಲವರಿಗೆ 2ರಿಂದ 5 ಇರುತ್ತೆ. 9ರಿಂದ 12 ಇರುವಂಥ ಸಬ್ಜೆಕ್ಟ್ಗಳು ಬಂದು ಇಂಗ್ಲೀಷ್ ಮತ್ತು ಎಕನಾಮಿಕ್ಸ್ ಮಾರ್ನಿಂಗ್ ಇರುತ್ತೆ. ಕನ್ನಡ ಮತ್ತು ಸೋಷಿಯಾಲಜಿ ಅವ್ರಿಗೆ ಈವ್ನಿಂಗ್ ಇರುತ್ತೆ ಎಕ್ಸಾಮ್ಸ್ಗಳು. MAಯಲ್ಲಿ 9ರಿಂದ 12 ಬಂದು ಮತ್ತೆ ಟೈಮಿಂಗ್ಸ್ ಡೇಟ್ ನೋಡ್ಕೊಳ್ಳಿ. ಇಂಗ್ಲೀಷ್ ಮತ್ತು ಎಕನಾಮಿಕ್ಕು, ಸೋಷಿಯಾಲಜಿ ಮತ್ತು ಕನ್ನಡ ಅವರಿಗೆ 18 ಆದಮೇಲೆ 19 ಗ್ಯಾಪ್ ಇದೆ. 20, 22, 24, 26 ಸೇಮ್ ಇವ್ರಿಗೂ ಹಾಗೇ ಇರುತ್ತೆ. ಸೋಷಿಯಾಲಜಿಗೆ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತೆ, ಅವ್ರಿಗೆ 28ನೇ ತಾರೀಕು ಕೂಡ ಎಕ್ಸಾಮ್ ಇದೆ. ಬಟ್ ಈಗ ನೆಕ್ಸ್ಟ್ ಬರುತ್ತಲ್ಲ, MAಯಲ್ಲಿ ಪೊಲಿಟಿಕಲ್ ಸೈನ್ಸು ಮತ್ತು ಹಿಂದಿ ಮಾಡ್ತಿರೋಂಥವರಿಗೆ ಎಕ್ಸಾಮ್ 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅವರು ತಮ್ಮ ಡೇಟ್ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ನೋಡ್ಕೊಳ್ಳಿ. ಪೊಲಿಟಿಕಲ್ ಸೈನ್ಸು, ಹಿಂದಿ, ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಆರ್ಕಾಲಜಿ ಮಾಡ್ತಿರೋಂತಹ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಬಂದು MA ಸೆಕೆಂಡ್ ಸೆಮಿಸ್ಟರ್ ಹಿಸ್ಟ್ರಿ ಎಜುಕೇಷನ್ ಕಾಮರ್ಸ್ ಸ್ಟೂಡೆಂಟ್ಸು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ನಿಮಗೂ ಕೂಡ ಒಂದೊಂದು ದಿನ ಗ್ಯಾಪ್ ಇದೆ ನೋಡಿ. ಇಲ್ಲಿ 19 ಆದಮೇಲೆ 20 ಗ್ಯಾಪ್ ಇದೆ, 22 ಗ್ಯಾಪ್ ಇದೆ, 24 ಗ್ಯಾಪ್ ಇದೆ, 26 ಜೊತೆಗೆ 28, 30 ಗ್ಯಾಪ್ ಇರುತ್ತೆ. ಒಂದೊಂದು ದಿನ ಎಕ್ಸಾಮ್ ಗ್ಯಾಪ್ಗಳಿರುತ್ತೆ. ಮತ್ತು MPP ಎಕ್ಸಾಮು 30ನೇ ತಾರೀಕು ಇರುತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು 10ರಿಂದ 12 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್ ಬಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ದು ಎಕ್ಸಾಮ್ ಇಲ್ಲಿ ಕೆಳಗಡೆ ಇನ್ಫಾರ್ಮ್ ಮಾಡಿದ್ದಾರೆ. 16ನೇ ತಾರೀಕು ನಡೆಯುತ್ತೆ, ಗುರುವಾರ ಇರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ದವ್ರಿಗೆ 16ನೇ ತಾರೀಕು ಇರುತ್ತೆ. 16ನೇ ತಾರೀಕು ಮತ್ತೆ ಇನ್ನೊಂದಷ್ಟು ಸಬ್ಜೆಕ್ಟ್ಗಳಿಗೆ ಇದೆ ನೋಡಿ, ಆದರೆ ಮಧ್ಯಾಹ್ನ ಇರುತ್ತೆ ಈ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಗಳಿಗೆ ಎಕ್ಸಾಮು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜರ್ನಲಿಸಮು, ಮಾಸ್ ಕಮ್ಯುನಿಕೇಷನ್, ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಆರ್ಕಾಲಜಿ. ಮತ್ತು 17ನೇ ತಾರೀಕು 9ರಿಂದ 10:30ವರೆಗೂ, 2ರಿಂದ 3:30ವರೆಗೂ ಬೇರೆ ಬೇರೆ ಸಬ್ಜೆಕ್ಟ್ಗಳಿರುತ್ತೆ. ಅದನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಸೆಮ್ MSc ನೋಡೋದಾದರೆ 2022-23 ಜಾನ್ ಸೈಕಲ್ಲು. ಇದರಲ್ಲಿ CBSE ಸಿಲೆಬಸ್ ಅಂತ ಗೊತ್ತು. 2021-22 ಬ್ಯಾಚು
ಅವರಿಗೆ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮದು ಡೇಟ್ ಮತ್ತು ಟೈಮಿಂಗ್ಸ್ ನೋಡ್ಕೊಳ್ಳಿ, ಸಬ್ಜೆಕ್ಟ್ಗಳು ನೋಡ್ಕೊಳ್ಳಿ. ಇದಿಷ್ಟು MSc ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ. MSc ಬಯೋಟೆಕ್ನಾಲಜಿ ಅವ್ರದ್ದಿದೆ, MSc ಸೈಕಾಲಜಿ ಇದೆ, MSc ಬೋಟ್ನಿ, MSc ಝೂವಾಲಜಿ ಎಲ್ಲ ಇರೋದ್ರಿಂದ ಒಂದ್ಸಲ ನಿಮ್ಮದು ನೀವೇ ಚೆಕ್ ಮಾಡ್ಕೊಳ್ಳಿ. ಇನ್ನು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ದು ಮೆನ್ಷನ್ ಮಾಡಿದ್ದಾರೆ, ಎಕ್ಸಾಮ್ ಡೇಟು ಟೈಮು ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಸ್ವಲ್ಪ ಓದ್ಕೊಳ್ಳಿ. ಅದಾದಮೇಲೆ ನಿಮಗೆ MLib-IScದು ನೋಟಿಫಿಕೇಷನ್ ಆಗಿದೆ, ಅದು ಕೂಡ ಜಾನ್ ಸೈಕಲ್ 2022-23ನೇ ಸೈಕಲ್ ಅವ್ರದ್ದು. ಸೆಕೆಂಡ್ ಸೆಮ್ ಎಕ್ಸಾಮ್ ಆಗಿರೋದ್ರಿಂದ ಡೇಟ್ ನೋಡ್ಕೊಳ್ಳಿ, 17, 18, 19, 20 ಕಂಟಿನ್ಯೂಸ್ ಆಗಿ ಇದೆ. ಮತ್ತು ಸಬ್ಜೆಕ್ಟ್ ಯಾವುದಿದೆ, ಸಬ್ಜೆಕ್ಟ್ ಕೋಡ್ ಇರುತ್ತೆ. ಇದಿಷ್ಟು ಇದಾದಮೇಲೆ ಬಂದು MBA ಸೆಕೆಂಡ್ ಸೆಮಿಸ್ಟರ್ದು CBCS 2022-23 ಜಾನ್ ಸೈಕಲ್ ಅವ್ರದ್ದು. ನಿಮಗೆ MBAದು ಈ ಸಬ್ಜೆಕ್ಟ್ಗಳು ನೋಡ್ಕೊಳ್ಳಿ, ನಿಮಗೆ ಗ್ಯಾಪ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸೆಮಿಸ್ಟರ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಗಳದ್ದು ಎಕ್ಸಾಮ್ ಯಾವಾಗಿದೆ, ಟೈಮಿಂಗ್ಸು, ಕೆಲವ್ರಿಗೆ ಟೈಮಿಂಗ್ಸು ಬೆಳಗ್ಗೆ ಇದ್ದರೆ ಕೆಲವ್ರಿಗೆ ಸಂಜೆ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ. ಇದಿಷ್ಟು KSOU ಎಕ್ಸಾಮ್ ಟೇಬಲ್ದು ಇನ್ಫಾರ್ಮೇಷನ್ನು ಎಲ್ಲ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈಗ ಅನೌನ್ಸ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.